ಕಾರ್ಯಕ್ರಮಕ್ಕೆ ಒಂದು ನಮ್ಮ ತಾಲೂಕು ವತಿಯಿಂದ ಹೇಳಿದಾಗ ನಾವೆಲ್ಲ ಏನಿರ್ಬೋದು ಅಂತ ಸ್ವಲ್ಪ ಕ್ಯೂರಿಯಾಸಿಟಿಯಲ್ಲಿ ಬಂದ್ವಿ. ನಮ್ಮ ಮಕ್ಕಳಿಗೆ ಮಗ್ಗಿದು ತುಂಬಾ ಇಷ್ಟ. ನಮ್ಮ ಮಕ್ಕಳಿಗೆ ಮಗ್ಗಿ ಹೇಳೋದು, ಆ ಒಂದು ಮ್ಯೂಸಿಕಲ್ ಮಗ್ಗಿ ಕಲಿಯೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ನಾನು ಹೇಳ್ಬಾರ್ದು. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಮುಂದೆ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಬರಲಿ. ಇಂಗ್ಲಿಷ್ ರೈಮ್ಸ್ ಮತ್ತು ಕನ್ನಡ ಪದ್ಯಗಳು ಹೆಚ್ಚಾಗಿ ಈ ಒಂದು ಸಂಗೀತದ ರೀತಿ ಹೋದಾಗ ನಾವು ನಮ್ಮ ರೀತಿಯಲ್ಲಿ ಹಾಡು ಹೇಳ್ತಾ ಕಲಿಸ್ತಿದ್ದೀವಿ. ಇದೊಂದು ತುಂಬಾ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳಿಗೆ ಮ್ಯಾಜಿಕ್ ಬಗ್ಗೆ ಒಂದು ವೈಜ್ಞಾನಿಕ ಮನೋಭಾವ ಬೆಳೀತು ಇದರಿಂದ ಅಂತ ಹೇಳ್ಬೋದು. ಆನಂತರ ನಾನು ಕರ್ಕೊಂಬರೋವಾಗ ಅನ್ಕೊಂಡೆ, ಏನಪ್ಪ ಈ ಮಕ್ಕಳಿಗೆ ಎಲ್ಲ ಆರ್ಕೆಸ್ಟ್ರಾ ಅದು ಇದು ಅಂತ ಹೇಳ್ತಿದ್ದಾರೆ, ಶಿಕ್ಷಣ ಇಲಾಖೆ ಏನು ಸ್ವಲ್ಪ ಇದಿಲ್ವಾ ಅಂತೆಲ್ಲ ಅನ್ಕೊಂಡ್ ಬಂದೆ. ಬಟ್ ಇಲ್ಲಿ ಬಂದಾಗ ಮಕ್ಕಳಿಗೆ ಶೈಕ್ಷಣಿಕ ಪೂರ್ವಕವಾಗಿ ಇದೆ ಅಂತ ಅನ್ನಿಸ್ತು. ಬಟ್ 1 ಗಂಟೆ ಮಕ್ಕಳು ಶೈಕ್ಷಣಿಕವಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಶಿಕ್ಷಣ ಮತ್ತು ಮನೋರಂಜನೆ ಒಂದೇ ಸಾಲಿನಲ್ಲಿ ಬಂದಾಗ ಏನಾಗುತ್ತದೆ ಗೊತ್ತಾ? ಮಕ್ಕಳು ಕಲಿಯುವುದನ್ನು ಆನಂದಿಸುತ್ತಾರೆ, ಶಿಕ್ಷಕರು ಹೊಸ ಉತ್ಸಾಹ ಪಡೆಯುತ್ತಾರೆ. ಇಂಥ ಅದ್ಭುತ ಅನುಭವವನ್ನು ತರುತ್ತಿದೆ ಮನ್ಯಮಂಜನಾದಿ ಮಂಗಳೂರು, ದಕ್ಷಿಣ ಕನ್ನಡದ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮ. ಇದು ಸಾಮಾನ್ಯ ಮನೋರಂಜನಾ ಕಾರ್ಯಕ್ರಮವಲ್ಲ. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪಠ್ಯಪುಸ್ತಕ ಸಂಸ್ಥೆಗಳೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿರುವ ಈ ಕಾರ್ಯಕ್ರಮ 100% ಪಠ್ಯಪೂರಕವಾಗಿರುತ್ತದೆ. ಸಿಬಿಎಸ್ಇ, ಐಸಿಎಸ್ಇ ಮತ್ತು ರಾಜ್ಯ ಪಠ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಸಮಾನವಾಗಿ ಉಪಯುಕ್ತವಾಗಿದೆ. ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಇದು ಸಿನಿಮಾ, ಭಕ್ತಿ, ಜಾನಪದ ಮತ್ತು ಡಿಜೆ ಸಂಗೀತದ ಕ್ಯಾರೋಕೆ ಬಳಸಿಕೊಂಡು ಕನ್ನಡ, ಹಿಂದಿ, ಇಂಗ್ಲಿಷ್ ಕವಿತೆಗಳನ್ನು ಮತ್ತು ಗಣಿತದ ಮಗ್ಗಿ ಕೋಷ್ಟಕಗಳನ್ನು ಕಲಿಸುತ್ತದೆ. ಮಕ್ಕಳು ಹಾಡುತ್ತಾ ಕಲಿಯುತ್ತಾರೆ, ನೃತ್ಯ ಮಾಡುತ್ತಾ ಗುಣಾಕಾರ ಕೋಷ್ಟಕ ಕಂಠಪಾಠ ಮಾಡುತ್ತಾರೆ. ಇದಕ್ಕಿಂತ ಮಜಾ ಇನ್ನೇನು ಬೇಕು? ಆದರೆ ಇಲ್ಲಿ ಇನ್ನೊಂದು ಮಹತ್ವದ ಅಂಶವಿದೆ. ಈ ಕಾರ್ಯಕ್ರಮ ಮ್ಯಾಜಿಕ್ ಬಳಸಿಕೊಂಡು ಅದರ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ. ಇದರ ಉದ್ದೇಶ ಮೂಢನಂಬಿಕೆ ಹೋಗಲಾಡಿಸಲು ಮತ್ತು ವೈಜ್ಞಾನಿಕ ಅರಿವು ಮೂಡಿಸುವುದು. ಮಕ್ಕಳು ಮ್ಯಾಜಿಕ್ ನೋಡಿ ಆಶ್ಚರ್ಯಪಡುತ್ತಾರೆ, ಆದರೆ ಅದರ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ತರ್ಕಬದ್ಧ ಚಿಂತನೆ ಬೆಳೆಸುತ್ತಾರೆ. ಇದು ದೇಶದ ಮೊಟ್ಟಮೊದಲ ಏಕೈಕ ಸಂಪೂರ್ಣ ಶೈಕ್ಷಣಿಕ ಪಠ್ಯ ಮನೋರಂಜನಾ ಕಾರ್ಯಕ್ರಮ ಎಂಬ ಹೆಮ್ಮೆಯ ಸ್ಥಾನ ಪಡೆದಿದೆ. ಸಾವಿರಾರು ಶಿಕ್ಷಕರು ಬರವಣಿಗೆ ಮತ್ತು ವಿಡಿಯೋ ಮೂಲಕ ತಮ್ಮ ಧನಾತ್ಮಕ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಇದು ಈ ಕಾರ್ಯಕ್ರಮದ ಗುಣಮಟ್ಟ ಮತ್ತು ಪರಿಣಾಮಕಾರಿ ತತ್ವಕ್ಕೆ ಸಾಕ್ಷಿಯಾಗಿದೆ. ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಈ ಅದ್ಭುತ ಶಾಲಾ ಮನೋರಂಜನೆ ಮಿಸ್ ಮಾಡ್ಕೋಬೇಡಿ. ತಪ್ಪದೇ ಭಾಗವಹಿಸಿ ಆನಂದಿಸಿರಿ. ಕಾರ್ಯಕ್ರಮ ನೋಡದೆ ನಿರಾಶರಾಗದಿರಿ. ಇದು ಕೇವಲ ಮನೋರಂಜನೆ ಅಲ್ಲ, ಇದು ಶಿಕ್ಷಣದ ಹೊಸ ಆಯಾಮ, ಕಲಿಕೆಯ ಹೊಸ ಅನುಭವ. ಕ್ಲಸ್ಟರ್ ಲೆವೆಲ್ ಕಾರ್ಯಕ್ರಮಗಳಿಗೆ ಹಾಜರಾಗುವಾಗ ಮಕ್ಕಳು ಖಂಡಿತವಾಗಿ ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತು ಗಣಿತದ ಮಗ್ಗಿ ಪುಸ್ತಕಗಳನ್ನು ತಪ್ಪದೇ ತರಬೇಕು. ಇದು ಕಾರ್ಯಕ್ರಮದ ಪರಿಣಾಮಕಾರಿತ್ವಕ್ಕೆ ಅತ್ಯಗತ್ಯ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕ್ಲಸ್ಟರ್ ರಿಸೋರ್ಸ್ ಆಫೀಸರ್, CRP ಅಥವಾ ಮನ್ಯಮಂಜನಾದಿ ಮಂಗಳೂರಿನ ಮ್ಯಾನೇಜರ್ ಅವರನ್ನು 9343193431 ಈ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು. ಇನ್ನಷ್ಟು ಮಾಹಿತಿ ಮತ್ತು ಎಂಗೇಜ್ಮೆಂಟ್ಗಾಗಿ A11 ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನೆಲ್ ಮತ್ತು
ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ. ಅಲ್ಲಿ ನೀವು ಹಿಂದಿನ ಕಾರ್ಯಕ್ರಮಗಳ ವಿಡಿಯೋಸ್, ಶಿಕ್ಷಕರ ಟೆಸ್ಟಿಮೋನಿಯಲ್ಸ್ ಮತ್ತು ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆ ಮಾಹಿತಿ ಪಡೆಯಬಹುದು. ಈ ಕಾರ್ಯಕ್ರಮ ಕೇವಲ ಮನೋರಂಜನೆಯಲ್ಲ, ಇದು ಶಿಕ್ಷಣ ಕ್ರಾಂತಿ. ಮಕ್ಕಳ ಭವಿಷ್ಯಕ್ಕೆ ಹೊಸ ದಿಕ್ಕು ತೋರುವ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಾರ್ದಿಕ ಶುಭಾಶಯಗಳು ಮತ್ತು ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ವಿದ್ಯಾರ್ಥಿ ಲೋಕ ಎಂಬ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಎಲ್ಲ ವಿದ್ಯಾರ್ಥಿಗಳು ಸಹ ಒಂದು ಕುತೂಹಲದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಗೆ ಒಂದು ಅನೇಕ ರೀತಿಯಂತಹ ಪದ್ಯಗಳನ್ನು ಯಾವ ಮುಖಾಂತರ ಅಂದ್ರೆ ಒಂದು ಹಾಡಿನ ಮ್ಯೂಸಿಕ್ ಮುಖಾಂತರ ತುಂಬಾ ಅದ್ಭುತವಾಗಿ ಹಾಡಿನ ಮುಖಾಂತರ ಸ್ವಾಗತ ಗೀತೆ ಆಗಲಿ, ಹಾಗೆ 10ನೇ ತರಗತಿ ವಿದ್ಯಾರ್ಥಿ ಸಂಕಲ್ಪ ಗೀತೆ ಎಂಬ ಒಂದು ಕನ್ನಡ ಪದ್ಯದಲ್ಲಿ ಅದನ್ನು ಮ್ಯೂಸಿಕ್ಗೆ ತಕ್ಕ ಹಾಗೆ ಹಾಡಿ ಮಕ್ಕಳಿಗೆ ಕ್ಯೂರಿಯಾಸಿಟಿ ಒಂದು ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮವಾಯಿತು. ಈ ಕಾರ್ಯಕ್ರಮ ಇನ್ನೂ ಮುಂತಾದ ಒಂದು ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸ್ತೇನೆ. ಆರ್ಕೆಸ್ಟ್ರಾದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೊಂದು ಆರ್ಕೆಸ್ಟ್ರಾಕ್ಕಿಂತ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಅನಿಸುತ್ತೆ. ಇದು ಮಗ್ಗಿ, ಹಾಡು ಎಲ್ಲವೂ ಕೂಡ ಶೈಕ್ಷಣಿಕವಾಗಿ ಇದಾವೆ ವಿನಃ ಇವೇನು ಆರ್ಕೆಸ್ಟ್ರಾ ಥರ ಯಾವುದೋ ಸಿನಿಮಾ ಹಾಡುಗಳು ಮತ್ತೊಂದು ಹಾಕಿ ಮಕ್ಕಳನ್ನ ಮನೋರಂಜಿಸೋದಲ್ಲ. ಇದು ಒಂದು ಶಾಲಾ ಚಟುವಟಿಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂಥೇಳಿ ನಮಗೆ ಭಾವನೆ ಆಗಿದೆ. ಸೂಪರ್ ಕಾರ್ಯಕ್ರಮ, ಚೆನ್ನಾಗಿದೆ.